ಎಲ್ಲರಿಗೂ ನಮಸ್ಕಾರ. ಗುರುದೀಕ್ಷಾ ಅಕಾಡೆಮಿಗೆ ಎಲ್ಲರಿಗೂ ಸ್ವಾಗತ. ನಾವು ಕೆಪಿಎಸ್ಸಿ ಅಂತ ಬಂದಾಗ ಕೆಪಿಎಸ್ಸಿನಲ್ಲಿ ನಿಮಗೆ ಗೊತ್ತಿರುವಂತೆ ಕೆಎಎಸ್ ಎಕ್ಸಾಮ್ ಏನಿದೆ ಇದರಲ್ಲಿ ಪ್ರಿಲಿಮ್ಸ್ ಹಾಗೂ ಮೇನ್ಸ್ ಎಕ್ಸಾಮ್ಸ್ ಅನ್ನ ಬರಿಬೇಕಾಗುತ್ತೆ. ಈ ಮೇನ್ಸ್ ಅಲ್ಲಿ ಇರುವಂತಹ ಸಿಲೆಬಸ್ ಅಲ್ಲಿ ಅಗ್ರಿಕಲ್ಚರ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಅಗ್ರಿಕಲ್ಚರ್ ನಾವು ಏನಕ್ಕೆ ಓದಬೇಕು, ಅಗ್ರಿಕಲ್ಚರ್ ಯಾವ ಪೇಪರ್ ಅಲ್ಲಿ ಬರುತ್ತೆ ಅಂತಂದ್ರೆ ಮೇನ್ಸ್ ಅಲ್ಲಿ ಇರುವಂತಹ GS3 ಪೇಪರ್ ಏನಿದೆ, GS3 ಪೇಪರ್ ಅಲ್ಲಿ 3 ಪಾರ್ಟ್ಸ್ ನ ನೋಡ್ಬೋದು. ನಾವು ಯಾವ್ಯಾವ 3 ಪಾರ್ಟ್ಸ್ ಅಂತ ಅಂದ್ರೆ ಎನ್ವೈರನ್ಮೆಂಟ್, ಸೈನ್ಸ್ ಅಂಡ್ ಟೆಕ್ನಾಲಜಿ ಅಂಡ್ ಅಗ್ರಿಕಲ್ಚರ್. ಸೊ ಅಗ್ರಿಕಲ್ಚರ್ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದರಿಂದ ಅಗ್ರಿಕಲ್ಚರ್ ಅಲ್ಲಿ ಬರುವಂತಹ ಕ್ಲಾಸಸ್ಗಳಾಗಿರ್ಬೋದು, ಅಲ್ಲಿರುವಂತಹ ಸಬ್ ಟಾಪಿಕ್ಸ್ಗಳ ಬಗ್ಗೆ ಓದಬೇಕಾಗುತ್ತೆ. ಇತ್ತೀಚೆಗೆ UPSC ಆಗ್ಬೋದು, KPSC ಆಗ್ಬೋದು, ಎಲ್ಲ ಎಕ್ಸಾಮ್ಸ್ ಅಲ್ಲಿ ಅಗ್ರಿಕಲ್ಚರ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಟಾಪಿಕ್. ಪ್ರತಿಯೊಂದನ್ನು ಈಗ ಅಗ್ರಿಕಲ್ಚರ್ ಸ್ಟೂಡೆಂಟ್ಸ್ ಏನಿರ್ತಾರೆ ಅವ್ರು ಅಗ್ರಿಕಲ್ಚರ್ ಟಾಪಿಕ್ಸ್ ಗೊತ್ತಿರುತ್ತೆ, ಆನ್ಸರ್ ಮಾಡ್ತಾರೆ. ಬಟ್ ನಾನ್ ಅಗ್ರಿಕಲ್ಚರ್ ಸ್ಟೂಡೆಂಟ್ಸ್ ಏನಿರ್ತಾರೆ ಅವರು ಇದನ್ನ ಓದಬೇಕಾಗುತ್ತೆ, ಇಂಪಾರ್ಟೆನ್ಸ್ ಕೊಡಬೇಕಾಗುತ್ತೆ. ಸೊ ನಾವಿವತ್ತು ಈ ಅಗ್ರಿಕಲ್ಚರ್ ಏನೇನು ಟಾಪಿಕ್ಸ್ ಬರುತ್ತೆ ಅದ್ರ ಬಗ್ಗೆ ಸಿಲೆಬಸ್ ಓರಿಯೆಂಟೇಷನ್ ಅನ್ನು ನೋಡ್ತಾ ಹೋಗೋಣ. ಮೊದಲಿಗೆ ಇದರಲ್ಲಿ ಏನು ಟಾಪಿಕ್ ಇದೆ ಅಗ್ರಿಕಲ್ಚರ್ ಅಂತ ನೋಡೋದಾದ್ರೆ ಫಸ್ಟ್ ಇದು GS3 ನಲ್ಲಿ ಟಾಪಿಕ್ 2 ಅಂತ ತಗೊಂಡ್ರೆ ಅಡ್ವಾನ್ಸ್ಮೆಂಟ್ ಅಂಡ್ ರೀಸೆಂಟ್ ಟ್ರೆಂಡ್ಸ್ ಏನಿದೆ, ಮಾಡರ್ನ್ ಟ್ರೆಂಡ್ಸ್ ಇನ್ ಅಗ್ರಿಕಲ್ಚರ್, ಮಾಡರ್ನ್ ಟ್ರೆಂಡ್ಸ್ ಇನ್ ನ್ಯಾಚುರಲ್ ಸೈನ್ಸಸ್ ಅಂಡ್ ದೆನ್ ಅಗ್ರಿಕಲ್ಚರ್ ಸೈನ್ಸಸ್ ಹಾಗೂ ಹೆಲ್ತ್ ಅಂಡ್ ಹೈಜೀನ್ ಬಗ್ಗೆ ನಾವು ನೋಡ್ಬೇಕಾಗತ್ತೆ. ಹೆಲ್ತ್ ಅಂಡ್ ಹೈಜೀನ್ ಇದು ಮೇನ್ ಟಾಪಿಕ್ ಹೆಡ್ಡಿಂಗ್ ಇರುತ್ತೆ. ಇದರಲ್ಲಿ ಬರುವಂತಹ ಸಬ್ ಟಾಪಿಕ್ಸ್ ಯಾವ್ಯಾವುದು ಮತ್ತೆ ಅದರಲ್ಲಿರುವ ಮತ್ತೆ ಬರುವ ಸಬ್ ಟಾಪಿಕ್ಸ್ ಬಗ್ಗೆ ನಾವು ಇವತ್ತು ತಿಳ್ಕೊಳ್ತಾ ಹೋಗೋಣ. ಮೊದಲಿಗೆ ನ್ಯಾಚುರಲ್ ಸೈನ್ಸಸ್. ನ್ಯಾಚುರಲ್ ಸೈನ್ಸಸ್ ಅಂದ್ರೆ ಯಾವ್ಯಾವ್ದು ಬರುತ್ತೆ? ಇದರಲ್ಲಿ ನಾವು ಮೇಜರ್ ಆಗಿ ನ್ಯಾಚುರಲ್ ಸೈನ್ಸಸ್ ಅಲ್ಲಿ 3 ಟೈಪ್ಸ್ ನ ನೋಡ್ತೀವಿ. ಯಾವ್ಯಾವುದು ಅಂತ ಅಂದ್ರೆ ಪ್ಲಾಂಟ್ಸ್, ಸಸ್ಯಗಳು, ಅನಿಮಲ್ಸ್ ಮತ್ತೆ ಮೈಕ್ರೋ ಆರ್ಗ್ಯಾನಿಸಮ್ಸ್. ಈ 3 ಡಿಫ್ರೆಂಟ್ ಟೈಪ್ಸ್ ಆಫ್ ಆರ್ಗ್ಯಾನಿಸಮ್ಸ್ ನೋಡ್ತೀವಿ. ನಾವು ಈ ಚಾಪ್ಟರ್ ಅಲ್ಲಿ ಏನೇನ ಓದಬೇಕು ಅಂತ ಅಂದ್ರೆ ಪ್ಲಾಂಟ್ಸ್ ಅಂತ ತಗೊಂಡಾಗ ಮೊದಲಿಗೆ ಪ್ಲಾಂಟ್ಸ್ ಅಂತ ತಗೊಂಡಾಗ ಈ ಪ್ಲಾಂಟ್ಸ್ ಅಲ್ಲಿ ಬರುವಂತಹ ನಾವು ಯಾವ್ಯಾವ ಕ್ರಾಪ್ ಪ್ಲಾಂಟ್ಸ್ ನ ಬೆಳಿತೀವಿ, ಬೆಳೆಗಳನ್ನ ಬೆಳೆಯುವಂತಹ ಪ್ಲಾಂಟ್ಸ್ ಆಗಿರ್ಬೋದು, ಕ್ರಾಪ್ ಪ್ಲಾಂಟ್ಸ್, ಫಾರೆಸ್ಟ್ ಪ್ಲಾಂಟ್ಸ್ ಏನಿರುತ್ತೆ, ಫಾರೆಸ್ಟ್ ಪ್ಲಾಂಟ್ಸ್ ಹಾಗೂ ಹಾರ್ಮ್ಫುಲ್ ಇರುವಂತಹ ಪ್ಲಾಂಟ್ಸ್ ಏನಿದೆ, ಹಾರ್ಮ್ಫುಲ್ ಪ್ಲಾಂಟ್ಸ್ ಇರುತ್ತೆ. ನಮಗೆ ತೊಂದರೆ ಅಂದ್ರೆ ಯಾವ ರೀತಿಯ ಉಪಯೋಗ ಬರುತ್ತೆ ಅಥವಾ ಅನಾನುಕೂಲ ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋದಾಗಿರ್ಬೋದು. ಹಾರ್ಮ್ಫುಲ್ ಪ್ಲಾಂಟ್ಸ್ ಮತ್ತೆ ಮೆಡಿಸಿನಲ್ ಹಾಗೂ ಆರೋಮೆಟಿಕ್ ಕ್ರಾಪ್ಸ್ ಗಳ ಬಗ್ಗೆ ತಿಳ್ಕೊಳ್ತಾ ಹೋಗ್ತೀವಿ. ಇದು ಪ್ಲಾಂಟ್ಸ್ ಆಯ್ತು. ಇನ್ನು ಅನಿಮಲ್ಸ್ ಅಲ್ಲಿ ನಾವೇನೇನ ನೋಡ್ತೀವಿ? ಅನಿಮಲ್ಸ್ ಅಂತ ಬಂದಾಗ ಅನಿಮಲ್ಸ್ ಅಲ್ಲಿ ಡಿಫ್ರೆಂಟ್ ಟೈಪ್ಸ್, ಈಗ ಡೊಮೆಸ್ಟಿಕ್ ಇರ್ಬೋದು, ಅಂದ್ರೆ ನಾವು ಸಾಕುವಂತಹ ಆರ್ಗ್ಯಾನಿಸಮ್ಸ್ ಯಾವ್ದಿದೆ, ಯಾವ್ಯಾವ್ದು ಅನಿಮಲ್ಸ್ ನ ನಾವು ಮನೆಯಲ್ಲಿ ಸಾಕ್ತಿವಿ ಅಂತಹ ಅನಿಮಲ್ಸ್ ಗಳ ಬಗ್ಗೆ ನೋಡ್ತೀವಿ. ನೆಕ್ಸ್ಟ್ ಡೊಮೆಸ್ಟಿಕ್ ಆದ್ಮೇಲೆ ವೈಲ್ಡ್ ಅನಿಮಲ್ಸ್, ಯಾವುದನ್ನ ನಾವು ಸಾಕಲ್ಲ, ಕಾಡುಗಳಲ್ಲಿ ಬೆಳಿತಾ ಹೋಗ್ತೀವಿ ಅಂತಹ ಅನಿಮಲ್ಸ್ ಅನ್ನ ವೈಲ್ಡ್ ಅನಿಮಲ್ಸ್ ಅಂತ ಕರಿತೀವಿ. ಇವುಗಳ ಬಗ್ಗೆ ತಿಳ್ಕೊಳ್ತೀವಿ. ನೆಕ್ಸ್ಟ್ ಬಂದ್ರೆ ಮೈಕ್ರೋ ಆರ್ಗ್ಯಾನಿಸಮ್ಸ್. ಮೈಕ್ರೋ ಆರ್ಗ್ಯಾನಿಸಮ್ಸ್ ಅಲ್ಲಿ ನಾವು ಯಾವ್ಯಾವ್ದನ್ನ ನೋಡ್ಬೋದು ಅಂತಂದ್ರೆ ಮೇಜರ್ಲಿ ವೈರಸ್, ಬ್ಯಾಕ್ಟೀರಿಯಾ ಮತ್ತೆ ಫಂಗಸ್ ಗಳ ಬಗ್ಗೆ ತಿಳ್ಕೊಬೇಕಾಗತ್ತೆ. ನಾವು ಇಷ್ಟ್ರ ಬಗ್ಗೆ ಬೇಸಿಕ್ಸ್ ನ ತಿಳ್ಕೊಳ್ಳೋದ್ರ ಜೊತೆಗೆ ಇಲ್ಲಿ ಇರುವಂತಹ ಏನ್ ಕಾನ್ಸೆಪ್ಟ್ಸ್ ಇದೆ, ಈ 3 ಕಾನ್ಸೆಪ್ಟ್ಸ್ ಅಲ್ಲಿ ಇದು ಯಾವ ರೀತಿ ನಮ್ಮ ಹ್ಯೂಮನ್ಸ್ಗೆ ಯುಟಿಲಿಟಿ ಯಾವ ತರ ಯೂಸ್ ಆಗುತ್ತೆ ಅಥವಾ ಇದು ಯಾವ ರೀತಿಯಾಗಿ ಡಿಸ್ಅಡ್ವಾಂಟೇಜಸ್ ಇದೆ, ನಮ್ಮ ಎನ್ವೈರನ್ಮೆಂಟ್ಗೆ ಯಾವ ತರ ಯೂಸ್ಫುಲ್ ಇದೆ ಮತ್ತೆ ಡಿಸ್ಅಡ್ವಾಂಟೇಜ್ ಇದೆ ಅನ್ನೋದ್ರ ಬಗ್ಗೆ ತಿಳ್ಕೊಬೇಕಾಗತ್ತೆ. ಇದು ಮೊದಲನೇ ಚಾಪ್ಟರ್ ಆಯ್ತು. ನೆಕ್ಸ್ಟ್ ಚಾಪ್ಟರ್ ಬಗ್ಗೆ ತಿಳ್ಕೊಳ್ಳೋಣ. ನೆಕ್ಸ್ಟ್ ಚಾಪ್ಟರ್ ಅಗ್ರಿಕಲ್ಚರ್ ಸೈನ್ಸಸ್. ಅಗ್ರಿಕಲ್ಚರ್ ಸೈನ್ಸಸ್ ಅಂದ್ರೆ ಏನು? ಅಗ್ರಿಕಲ್ಚರ್ ಅಂದ್ರೆ ನಮಗೆ ಗೊತ್ತಿರುವಂತೆ ಕ್ರಾಪ್ಸ್ ನ ನಾವ್ ಏನ್ ಬೆಳಿತೀವಿ ಅದನ್ನ ನಾವು ಅಗ್ರಿಕಲ್ಚರ್ ಅಂತ ಕರಿತೀವಿ. ಬೆಳೆಗಳನ್ನ ಬೆಳೆಯೋದು, ಕಲ್ಟಿವೇಶನ್ ಮಾಡೋದು, ಇದೆಲ್ಲವನ್ನು ನಾವು ಅಗ್ರಿಕಲ್ಚರ್ ಅಂತ ಕರಿತೀವಿ. ಇದರಲ್ಲಿ ಅಗ್ರಿಕಲ್ಚರ್ ಸೈನ್ಸಸ್ ಅಲ್ಲಿ ನಾವು ಏನೇನ ಓದ್ಬೇಕು ಅಂತಂದ್ರೆ ಮೊದಲಿಗೆ ನಮಗೆ ಗೊತ್ತಿರುವಂತೆ ಒಂದು ಏನ್ ಲ್ಯಾಂಡ್ ಇದೆ, ಲ್ಯಾಂಡ್ ಅಲ್ಲಿ ನಾವು ಕ್ರಾಪ್ಸ್ ನ ಬೆಳಿತೀವಿ. ಈ ಕ್ರಾಪ್ಸ್ ನ ಬೆಳೆಯೋದಕ್ಕೆ ನಮಗೆ ಬೇಕಿರುವಂತಹ ಇನ್ಪುಟ್ಸ್ ಏನೇನಿದೆ, ಇನ್ಪುಟ್ಸ್ ಇಂದ ಹಿಡಿದು ಲ್ಯಾಂಡ್ ಇಂದ ಇನ್ಪುಟ್ಸ್ ಕೊಡೋದಿರ್ಬೋದು ಅಥವಾ ವಾಟರ್ ಅಥವಾ ಲ್ಯಾಂಡ್ ಮ್ಯಾನೇಜ್ಮೆಂಟ್ ಮಾಡೋದು, ಇದೆಲ್ಲದರಿಂದ ನೆಕ್ಸ್ಟ್ ಇದು ತಲುಪುವಂಥದ್ದು ಮಾರ್ಕೆಟಿಗೆ ಯಾವ ತರ ತಲುಪುತ್ತೆ,
ಅಲ್ಲಿಯ ತನಕ ಇರುವುದನ್ನ ನಾವು ಏನಂತ ಕರಿತೀವಿ, ಅಗ್ರಿಕಲ್ಚರ್ ಸೈನ್ಸಸ್ ಅಲ್ಲಿ ನಾವು ಓದ್ಬೇಕಾಗತ್ತೆ. ಇಲ್ಲಿ ಬರುವಂತಹ ಯಾವ್ಯಾವ ಚಾಪ್ಟರ್ ಗಳ ಬಗ್ಗೆ ನಾವು ತಿಳ್ಕೊಬೇಕು? ಮೊದಲಿಗೆ ಕ್ರಾಪ್ ಪ್ರೊಡಕ್ಷನ್ ಇರ್ಬೋದು. ಕ್ರಾಪ್ ಪ್ರೊಡಕ್ಷನ್ ಅಂದ್ರೆ ಬೆಳೆಯನ್ನ ಬೆಳೆಯೋದು, ಮತ್ತೆ ಪ್ರೊಟೆಕ್ಷನ್, ಅದಕ್ಕೆ ಯಾವ ರೀತಿಯ ಹಾನಿ ಆಗದೇ ಇರೋ ರೀತಿ ನೋಡ್ಕೊಳ್ಳೋದು. ಲೈಕ್ ಪೆಸ್ಟ್ ಇರ್ಬೋದು, ಇನ್ಸೆಕ್ಟ್ಸ್ ಇರ್ಬೋದು, ಇದೆಲ್ಲವುದು ಬಂದು ಅಟ್ಯಾಕ್ ಮಾಡುತ್ತೆ. ಅದನ್ನ ನಾವು ತಡೆಗಟ್ಟಬೇಕಂದ್ರೆ ಪ್ರೊಟೆಕ್ಟ್ ಮಾಡಲೇಬೇಕು. ಅದಕ್ಕೆ ಫರ್ಟಿಲೈಸರ್ಸ್ ಇರ್ಬೋದು, ಅಥವಾ ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡುವಂತ ಇದ್ದಾಗ ಮೆನ್ಯೂರ್ಸ್ ಹಾಕೋದಿರ್ಬೋದು, ಇದೆಲ್ಲದನ್ನು ಕೂಡ ಫಾಲೋ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ಕ್ರಾಪ್ ಪ್ರೊಡಕ್ಷನ್ ಹಾಗೂ ಪ್ರೊಟೆಕ್ಷನ್ ಬಗ್ಗೆ ತಿಳ್ಕೊಬೇಕು. ನೆಕ್ಸ್ಟ್ ಯಾವ್ದ್ರ ಬಗ್ಗೆ ತಿಳ್ಕೊಬೇಕು ಅಂತಂದ್ರೆ ಕಾಸ್ಟ್ ಬೆನಿಫಿಟ್ ಹಾಗೂ ನಾವು ಮ್ಯಾನೇಜ್ಮೆಂಟ್ ಮಾಡೋದಕ್ಕೆ ಯೂಸ್ ಮಾಡುವಂತಹ ಅಮೌಂಟ್ ಏನಿರುತ್ತೆ ಅದನ್ನ ಅನಾಲಿಸಿಸ್ ಮಾಡಬೇಕಾಗುತ್ತೆ. ಯಾವುದ್ರಲ್ಲಿ ಎಂಟರ್ಪ್ರೈಸಸ್ ಏನಿರುತ್ತೆ ಅದನ್ನ ಅನಾಲಿಸಿಸ್ ಮಾಡಬೇಕು. ಅವಾಗ ಮಾತ್ರ ನಾವೀಗ ಒಂದು ಕ್ರಾಪ್ ಹಾಕ್ತಿದೀವಿ ಅಂತ ಅಂದಾಗ ಆ ಕ್ರಾಪ್ಗೆ ಎಷ್ಟು ಖರ್ಚಾಗ್ತಿದೆ, ನಮ್ಗೆ ಅದರಿಂದ ಎಷ್ಟು ಲಾಭ ಬರ್ತಿದೆ ಅಂತ ಒಬ್ಬ ರೈತರಿಗೆ ಗೊತ್ತಾಗಬೇಕು ಅಂತಂದ್ರೆ ನಾವು ಕಾಸ್ಟ್ ಬೆನಿಫಿಟ್ ರೇಷಿಯೋನ ನೋಡ್ಲೇಬೇಕಾಗತ್ತೆ. ನೆಕ್ಸ್ಟ್ ಏನ್ ನೋಡ್ಬೇಕು ಅಂತಂದ್ರೆ ನಾವು ಹಾಕುವಂತಹ ಕೆಮಿಕಲ್ ಫರ್ಟಿಲೈಸರ್ಸ್ನ ಯಾವ್ಯಾವ್ದನ್ನ ಹಾಕ್ತಿವಿ. ಕೆಮಿಕಲ್ ಫರ್ಟಿಲೈಸರ್ಸ್ ಹಾಕೋದಿರ್ಬೋದು. ನೆಕ್ಸ್ಟ್ ವರ್ಮಿ ಕಾಂಪೋಸ್ಟ್ ಯೂಸ್ ಮಾಡ್ತೀವಿ. ಲೈಕ್ ವರ್ಮಿ ಕಾಂಪೋಸ್ಟ್ ಅಂತ ಅಂದ್ರೆ ವರ್ಮ್ಸ್ ನ ಯೂಸ್ ಮಾಡಿಕೊಂಡು ಕಾಂಪೋಸ್ಟ್ ಅಂದ್ರೆ ಗೊಬ್ಬರಗಳನ್ನ ತಯಾರು ಮಾಡಿರ್ತಾರೆ. ವರ್ಮಿ ಕಾಂಪೋಸ್ಟ್ ಗಳ ಬಗ್ಗೆ ಓದ್ಬೇಕಾಗತ್ತೆ. ನೆಕ್ಸ್ಟ್ ನೋಡ್ಬೇಕಿರೋದು ವಾಟರ್ ಮತ್ತೆ ಲ್ಯಾಂಡ್ ಮ್ಯಾನೇಜ್ಮೆಂಟ್ ನ ನಾವು ಯಾವ ತರ ಮಾಡಬೇಕು. ವಾಟರ್ ಅಂಡ್ ಲ್ಯಾಂಡ್ ಮ್ಯಾನೇಜ್ಮೆಂಟ್ ನ ಯಾವ ರೀತಿಯಾಗಿ ಮಾಡಬೇಕಾಗತ್ತೆ. ನೆಕ್ಸ್ಟ್ ನೋಡ್ಬೇಕಿರೋದು ವಾಟರ್ ಮತ್ತೆ ಲ್ಯಾಂಡ್ ಮ್ಯಾನೇಜ್ಮೆಂಟ್ ನೋಡಿದ್ವಿ. ಕ್ರಾಪ್ ಪ್ರೊಟೆಕ್ಷನ್ ಆಯ್ತು. ನಾವು ಇನ್ನೇನೇನ ನೋಡ್ಬೋದು, ಕ್ರಾಪ್ ಏನೋ ಪ್ರೊಡಕ್ಷನ್ ಆಯ್ತು, ಅದಾದ್ಮೇಲೆ ನೆಕ್ಸ್ಟ್ ನಾವು ಅದಕ್ಕೆ ವ್ಯಾಲ್ಯೂ ಅಡಿಷನ್ ಮಾಡಬೇಕು, ಮತ್ತೆ ಪೋಸ್ಟ್ ಹಾರ್ವೆಸ್ಟ್ ಟೆಕ್ನಾಲಜಿಯನ್ನ ಯೂಸ್ ಮಾಡಬೇಕಾಗುತ್ತೆ. ಅದರಿಂದ ಪೋಸ್ಟ್ ಹಾರ್ವೆಸ್ಟ್ ಟೆಕ್ನಾಲಜಿ ಬಗ್ಗೆ ಓದಬೇಕು. ಪ್ಲಸ್ ವ್ಯಾಲ್ಯೂ ಅಡಿಷನ್ ಅನ್ನ ನಾವು ಯಾವ ತರ ಮಾಡ್ತೀವಿ. ಒಂದು ಕ್ರಾಪ್ ನ ಬೆಳೆದಾಗ ಅದು ಬರೀ ಮಾರಾಟ ಮಾಡೋದಷ್ಟೇ ಅಲ್ಲ, ಅದಕ್ಕೆ ನಾವು ಬೇರೆ ಬೇರೆ ರೀತಿಯ ವ್ಯಾಲ್ಯೂ ಅನ್ನ ಆಡ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಲೈಕ್ ಈಗ ಪಿಕಲ್ ಏನ್ ಮಾಡ್ತೀವಿ, ಇದೆಲ್ಲ ವ್ಯಾಲ್ಯೂ ಆಡೆಡ್ ಪ್ರಾಡಕ್ಟ್ಸ್ ಆಗಿರುತ್ತೆ. ಆ ತರದನ್ನ ನಾವು ಓದ್ಬೇಕಾಗತ್ತೆ. ನೆಕ್ಸ್ಟ್ ಇದ್ರಲ್ಲಿ ಇನ್ನೇನ್ ಇಂಪಾರ್ಟೆಂಟ್ ಓದ್ಬೋದು ಅಂತಂದ್ರೆ, ಈಗ ಕ್ರಾಪ್ಸ್ ಬೆಳೆದಿರ್ತೀವಿ, ಇದಕ್ಕೆ ಯಾವುದೇ ರೀತಿಯ ಹಾನಿ ಆಗೋದೇ ಇರೋ ರೀತಿ ನೋಡ್ಕೋಬೇಕು. ಅದಕ್ಕೋಸ್ಕರ ಬಂದಿರುವಂತಹ ಹೊಸ ಏನಾದ್ರೂ ಮೆಥಡ್ಸ್ ಬಂದಿದ್ಯಾ, ಫಾರ್ಮ್ ಮೆಕನೈಸ್ಡ್ ಆಗಿದೆಯಾ, ಅದ್ರ ಬಗ್ಗೆ ಓದ್ಬೇಕಾಗತ್ತೆ. ಅಂದ್ರೆ ಮೆಕನೈಸ್ಡ್ ಫಾರ್ಮಿಂಗ್ ಬಗ್ಗೆ ಓದ್ಬೇಕು. ಅಂಡ್ ದೆನ್ ನೆಕ್ಸ್ಟ್ ಏನ್ ಓದ್ಬೇಕು ಅಂದ್ರೆ ಇತ್ತೀಚೆಗೆ ಇರುವಂತಹ ಟ್ರೆಂಡ್ ಅಂತಂದ್ರೆ ಆರ್ಗ್ಯಾನಿಕ್ ಫಾರ್ಮಿಂಗ್ ಬಗ್ಗೆ ಓದ್ಬೇಕಾಗುತ್ತೆ. ಈ ಆರ್ಗ್ಯಾನಿಕ್ ಫಾರ್ಮಿಂಗ್ ಇಂದ ನಮ್ಮ ಎನ್ವೈರನ್ಮೆಂಟ್ಗೆ ಯಾವ ರೀತಿಯಲ್ಲಿ ಉಪಯೋಗ ಆಗ್ತಿದೆ, ಮತ್ತೆ ಇದರಿಂದ ಎನ್ವೈರನ್ಮೆಂಟ್ಗೆ ಆಗ್ತಿರುವಂತಹ ಅಫೆಕ್ಟ್ಸ್ ಏನು. ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂದ್ರೆ ನಮಗೆ ಗೊತ್ತಿರುವಂತ ಕೆಮಿಕಲ್ ಯೂಸ್ ಮಾಡ್ದಲೇ ಇರೋ ರೀತಿಯಲ್ಲಿ ನಾವು ಅಗ್ರಿಕಲ್ಚರ್ನ ಮಾಡುವಂಥದ್ದನ್ನ ನಾವು ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂತೀವಿ. ಇದನ್ನ ನಮಗೆ ಏನಕ್ಕೆ ಬೇಕು, ಇತ್ತೀಚಿನ ದಿನಗಳಲ್ಲಿ ಏನಕ್ಕೆ ಇದು ಇಂಪಾರ್ಟೆಂಟ್ ಆಗ್ತಿದೆ ಅನ್ನೋದನ್ನ ಟ್ರೆಂಡ್ಸ್ನ ಓದ್ಬೇಕಾಗತ್ತೆ. ಯಾವ ತರ ಇದನ್ನ ಬೆಳೀತಾ ಇದ್ದಾರೆ, ಎಲ್ಲಿ ಯಾವ ರಾಜ್ಯದಲ್ಲಿ ಇದನ್ನ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಓದ್ಬೇಕು. ಆರ್ಗ್ಯಾನಿಕ್ ಫಾರ್ಮಿಂಗ್ ಬಗ್ಗೆ ಓದ್ಬೇಕಾಗತ್ತೆ. ನೆಕ್ಸ್ಟ್ ಸಸ್ಟೈನಬಿಲಿಟಿ ಕಾನ್ಸೆಪ್ಟ್ ಅನ್ನ ಓದ್ಬೇಕು. ಅಂದ್ರೆ ಸುಸ್ಥಿರತೆ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಓದ್ಬೇಕಾಗುತ್ತೆ. ಸಸ್ಟೈನಬಿಲಿಟಿ ಬಗ್ಗೆ ಈ ಕಾನ್ಸೆಪ್ಟ್ ನ ಓದ್ಬೇಕಾಗತ್ತೆ. ಇದು ಸೆಕೆಂಡ್ ಚಾಪ್ಟರ್ ಅಲ್ಲಿ ಬರುವಂತಹ ಕೆಲವೊಂದು ಸಬ್ ಟಾಪಿಕ್ಸ್ ಆಗಿರುತ್ತೆ. ಏನ ನಾವು ಇಂಪಾರ್ಟೆನ್ಸ್ ಕೊಟ್ಟು ಓದ್ಬೇಕು ಅನ್ನೋದು ಇದಾಗಿದೆ. ನೆಕ್ಸ್ಟ್ ಚಾಪ್ಟರ್ ಅಂತ ಬಂದ್ರೆ ನೆಕ್ಸ್ಟ್ ಚಾಪ್ಟರ್ ಇಸ್ ಬಯೋಟೆಕ್ನಾಲಜಿ. ಬಯೋಟೆಕ್ನಾಲಜಿನಲ್ಲಿ ಏನು ಓದ್ಬೇಕು, ಬಯೋಟೆಕ್ನಾಲಜಿ ಅಂತಂದ್ರೆ ಏನು ಅನ್ನೋದನ್ನ ನಾವು ತಿಳ್ಕೊಬೇಕು. ಇಲ್ಲೇ ಗೊತ್ತಾಗುತ್ತೆ ಬಯೋ ಹಾಗೂ ಟೆಕ್ನಾಲಜಿಯನ್ನ ಯೂಸ್ ಮಾಡಿಕೊಂಡು ಲಿವಿಂಗ್ ಆರ್ಗ್ಯಾನಿಸಮ್ಸ್ ನ ಮಾಡಿಫೈ ಮಾಡೋದಿರ್ಬೋದು, ಅಥವಾ ನಾವು ಕ್ರಾಪ್ ನ ಪ್ರೊಡಕ್ಷನ್ ಮಾಡೋದು, ಇದೆಲ್ಲದನ್ನು ಕೂಡ ಬಯೋಟೆಕ್ನಾಲಜಿ ಅಂತ ಕರಿತಾ ಹೋಗ್ತೀವಿ. ಇದರಲ್ಲಿ ಬಯೋಟೆಕ್ನಾಲಜಿ ಕಾನ್ಸೆಪ್ಟ್ ಅನ್ನ ತಿಳ್ಕೊಬೇಕಾಗತ್ತೆ. ಹಾಗಂದ್ರೆ ಏನು, ನಮ್ಗೆ ಏನಕ್ಕೆ ಇದರಿಂದ ಯೂಸ್ ಇದೆ, ಯಾವುದೇ ಒಂದು ಕಾನ್ಸೆಪ್ಟ್ ತಗೊಂಡಾಗ ಅದರಲ್ಲಿ ಇರುವಂತಹ ಯೂಸಸ್ ಆಗಿರ್ಬೋದು ಮತ್ತೆ ಡಿಸ್ಅಡ್ವಾಂಟೇಜಸ್ ಏನೇನಿರುತ್ತೆ ಅದ್ರ ಬಗ್ಗೆ ನಾವು ಹೆಚ್ಚಾಗಿ ತಿಳ್ಕೊಬೇಕಾಗತ್ತೆ. ನೆಕ್ಸ್ಟ್ ಇದರಲ್ಲಿ ಬರುವಂತಹ ಲೈಕ್ ಮಾಲಿಕ್ಯುಲರ್ ಬ್ರೀಡಿಂಗ್ ಬಗ್ಗೆ ತಿಳ್ಕೊಬೇಕು. ಮಾಲಿಕ್ಯುಲರ್ ಬ್ರೀಡಿಂಗ್, ಮಾರ್ಕರ್ ಅಸಿಸ್ಟೆಡ್ ಸಿಸ್ಟಮ್ ಬಗ್ಗೆ ತಿಳ್ಕೊಬೇಕಾಗತ್ತೆ. ನೆಕ್ಸ್ಟ್ ಟ್ರಾನ್ಸ್ಜೆನಿಕ್ ಪ್ಲಾಂಟ್ಸ್. ಇತ್ತೀಚೆಗೆ ನಮಗೆ ಗೊತ್ತಿರುವಂತೆ ಟ್ರಾನ್ಸ್ಜೆನಿಕ್ ಪ್ಲಾಂಟ್ಸ್ ಅನ್ನ ನಾವು ಹೆಚ್ಚಾಗಿ ಬಿಟಿ ಕಾಟನ್ ಇರ್ಬೋದು, ಬಿಟಿ ಟೊಬ್ಯಾಕೊ, ಬಿಟಿ ಬ್ರಿಂಜಾಲ್ ಇವುಗಳನ್ನೆಲ್ಲ ನೋಡ್ತಾ ಇರ್ತೀವಿ. ಟ್ರಾನ್ಸ್ಜೆನಿಕ್ ಪ್ಲಾಂಟ್ಸ್ ನಮಗೆ ಯಾವ ತರ ಎನ್ವೈರನ್ಮೆಂಟ್ಗೆ ಯೂಸ್ ಇದೆ
ಮತ್ತೆ ಎನ್ವೈರನ್ಮೆಂಟಿಗೆ ಯಾವ ಥರ ಅಫೆಕ್ಟ್ ಆಗ್ತಿದೆ ಅದ್ರ ಬಗ್ಗೆ ಎಲ್ಲ ತಿಳ್ಕೊಬೇಕಾಗುತ್ತೆ. ನೆಕ್ಸ್ಟ್ ಇನ್ನೇನು ತಿಳ್ಕೊಬೇಕು ಈ ಬಯೋಟೆಕ್ನಾಲಜಿಯಲ್ಲಿ ಅಂತಂದರೆ, ಬಯೋಟೆಕ್ನಾಲಜಿ ಇನ್ ಅಗ್ರಿಕಲ್ಚರ್ ಅನ್ನೋದನ್ನ ತಿಳ್ಕೊಬೇಕು. ಬಯೋಟೆಕ್ನಾಲಜಿ ಇನ್ ಅಗ್ರಿಕಲ್ಚರ್, ಅಗ್ರಿಕಲ್ಚರಲ್ಲಿ ನಾವು ಏನೇನ ಯೂಸ್ ಮಾಡ್ತೀವಿ ಇದರಲ್ಲಿ ನೋಡೋದಾದರೆ ಬಯೋ ಫರ್ಟಿಲೈಸರ್ಸನ್ನು ಯೂಸ್ ಮಾಡ್ತೀವಿ. ಬಯೋ ಫರ್ಟಿಲೈಸರ್ಸ್, ದೆನ್ ಬಯೋಪೆಸ್ಟಿಸೈಡ್ಸ್ ಅನ್ನ ಯೂಸ್ ಮಾಡ್ತೀವಿ. ಬಯೋಪೆಸ್ಟಿಸೈಡ್ಸ್, ಬಯೋ ಇನ್ಸೆಕ್ಟಿಸೈಡ್ಸ್ ಯೂಸ್ ಮಾಡ್ತೀವಿ. ದೆನ್ ನೆಕ್ಸ್ಟ್ ಕ್ಲೋನ್ಸ್, ಬಯೋ ಇನ್ಸೆಕ್ಟಿಸೈಡ್ಸ್ ನ ಯೂಸ್ ಮಾಡ್ತೀವಿ. ಇದೆಲ್ಲವೂ ಕೂಡ ಅಗ್ರಿಕಲ್ಚರ್ ಅಲ್ಲಿ ನಾವು ಬಯೋಟೆಕ್ನಾಲಜಿಯನ್ನು ಯೂಸ್ ಮಾಡಿಕೊಂಡು ಮಾಡ್ತಿರುವಂತಹ ಪ್ರೊಸೆಸ್ ಆಗಿರುತ್ತೆ. ನೆಕ್ಸ್ಟ್ ಇನ್ನೇನು ನೋಡ್ಬೋದು ಈ ಚಾಪ್ಟರ್ ಅಲ್ಲಿ ಅಂತ ಅಂದ್ರೆ, ಫುಡ್ ಅಗ್ರಿಕಲ್ಚರ್. ಈಗ ಯಾವ ತರ ಬಯೋಟೆಕ್ನಾಲಜಿಯನ್ನು ನಾವು ಅಗ್ರಿಕಲ್ಚರ್ ಅಲ್ಲಿ ಯೂಸ್ ಮಾಡ್ಕೊಂಡ್ವಿ, ಅದೇ ರೀತಿ ಫುಡ್ ಅಲ್ಲಿ ನಾವು ಯಾವ ತರ ಅಗ್ರಿಕಲ್ಚರ್ ರೀತಿಯಲ್ಲೇ ಬಯೋಟೆಕ್ನಾಲಜಿನ ಯೂಸ್ ಮಾಡ್ಕೋತೀವಿ. ಫುಡ್ ಬಯೋಟೆಕ್ನಾಲಜಿಯ ಬಗ್ಗೆ ಓದಬೇಕಾಗತ್ತೆ. ಇದರಲ್ಲಿ ನಮ್ಗೆ ಏನೇನು ತಿಳ್ಕೊಬೇಕು ಅಂತಂದ್ರೆ, ಫುಡ್ ಲಾಸ್ ಮತ್ತೆ ರೆಗ್ಯುಲೇಷನ್ಸ್ ಏನಿದೆ ಅದ್ರ ಬಗ್ಗೆ ತಿಳ್ಕೊಬೇಕು. ರೆಗ್ಯುಲೇಷನ್ಸ್ ಬಗ್ಗೆ ತಿಳ್ಕೊಬೇಕಾಗತ್ತೆ. ಅಂಡ್ ದೆನ್ ನೆಕ್ಸ್ಟ್ ಫುಡ್ ಅಲ್ಲಿ ಸೇಫ್ಟಿ ಇರಬೇಕು, ಮತ್ತೆ ಕ್ವಾಲಿಟಿ ಅಂಡ್ ಸ್ಟ್ಯಾಂಡರ್ಡ್ಸ್ ನ ತಿಳ್ಕೊಬೇಕು. ಯಾವ ತರ ಫುಡ್ ಸೇಫ್ಟಿ ನಮ್ಗೆ ಬೇಕು, ಸೇಫ್ಟಿ ಬಗ್ಗೆ ತಿಳ್ಕೊಬೇಕು. ಕ್ವಾಲಿಟಿ ಹಾಗೂ ಸ್ಟ್ಯಾಂಡರ್ಡ್ಗಳ ಬಗ್ಗೆ ತಿಳ್ಕೊಬೇಕಾಗತ್ತೆ. ಇದು ಫುಡ್ ಬಯೋಟೆಕ್ನಾಲಜಿಲಿ ನಾವು ತಿಳ್ಕೊಬೇಕಾಗಿರುವಂತಹ ವಿಷಯಗಳು. ನೆಕ್ಸ್ಟ್ ಚಾಪ್ಟರ್ ಬಂದು 4th ಚಾಪ್ಟರ್ ಅಂತ ಅಂದ್ರೆ ಅನಿಮಲ್ ಹಸ್ಬೆಂಡ್ರಿ. ಇದ್ರಲ್ಲಿ ನಾವು ಏನ್ ಇಂಪಾರ್ಟೆನ್ಸ್ ಕೊಡಬೇಕು, ಅನಿಮಲ್ ಹಸ್ಬೆಂಡ್ರಿ ಅಂದ್ರೆ ಏನು, ನಾವು ಅನಿಮಲ್ಸ್ನ ಏನು ರೇರ್ ಮಾಡ್ತೀವಿ ಅದನ್ನ ನಾವು ಅನಿಮಲ್ ಹಸ್ಬೆಂಡ್ರಿ ಅಂತೀವಿ. ಇದರಲ್ಲಿ ಮೇನ್ ನಾವು ಇಂಪಾರ್ಟೆಂಟ್ ಆಗಿ ತಿಳ್ಕೊಬೇಕಿರೋದು ನ್ಯಾಷನಲ್ ಮತ್ತೆ ಸ್ಟೇಟ್ ವೈಸ್ ನಾವು ಏನು ಕ್ಯಾಟಲ್ನ ಕ್ಯಾಟಲ್ ಪ್ರೊಡಕ್ಷನ್ ಇದೆ ಅಥವಾ ಮಿಲ್ಕ್ ಪ್ರೊಡಕ್ಷನ್ ಇದೆ, ಕ್ಯಾಟಲ್ ಪ್ರೊಡಕ್ಷನ್ ಆಗಿರ್ಬೋದು, ಕ್ಯಾಟಲ್ ರೇರಿಂಗ್ ಇರ್ಬೋದು, ಇದ್ರ ಬಗ್ಗೆ ಡಾಟಾನ ಕಲೆಕ್ಟ್ ಮಾಡಬೇಕಾಗತ್ತೆ. ಅಂದರೆ ಯಾವ್ಯಾವ ಸ್ಟೇಟು ಹೆಚ್ಚು ಪ್ರೊಡಕ್ಷನ್ ಮಾಡ್ತಿರೋದು ಯಾವುದು, ಎಷ್ಟು ಪ್ರೊಡಕ್ಷನ್ ಆಗ್ತಿದೆ, ಮತ್ತು ಎಲ್ಲಿ ಯಾವ ರಾಜ್ಯದಲ್ಲಿ ಯಾವ ರೀತಿಯ ಅನಿಮಲ್ಸ್ ಅಥವಾ ಕ್ಯಾಟಲ್ಸ್ನ ರೇರ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ತಿಳ್ಕೊಬೇಕು. ಮತ್ತು ಇನ್ನು ಇಂಪಾರ್ಟೆಂಟ್ ಅಂತಂದರೆ ರೇರಿಂಗ್, ಯಾವ್ಯಾವ್ದನ್ನ ರೇರ್ ಮಾಡ್ತೀವಿ ಮತ್ತು ಆ ಪ್ರೊಡಕ್ಷನ್ ಯಾವ ಥರ ಯಾವ್ಯಾವುದು ಅಂತಂದರೆ ಇಂಪಾರ್ಟೆಂಟಾಗಿ ತಿಳ್ಕೊಬೇಕಿರೋದು ಕ್ಯಾಟಲ್ಸ್ ತಿಳ್ಕೊಬೇಕು. ಬಫೆಲೋ, ಗೋಟ್ಸ್, ಶೀಪ್, ಸ್ವಾನ್, ಇವುಗಳ ಪ್ರೊಡಕ್ಷನ್ ಬಗ್ಗೆ ಮತ್ತೆ ರೀಸೆಂಟ್ ಆಗಿರುವಂತಹ ಟ್ರೆಂಡ್ಸ್ಗಳ ಬಗ್ಗೆ ತಿಳ್ಕೊಬೇಕಾಗುತ್ತೆ. ನೆಕ್ಸ್ಟ್ ಅಂದರೆ ಮಿಲ್ಕ್ ಪ್ರೊಡಕ್ಷನ್ ಎಷ್ಟಾಗ್ತಿದೆ ನಮ್ಮ ದೇಶದಲ್ಲಿ, ಹಾಲಿನ ಉತ್ಪಾದನೆ ಮತ್ತೆ ಡೈರಿ ಡೆವಲಪ್ಮೆಂಟ್ ಹೇಗಿದೆ, ಈಗಿನ ಟ್ರೆಂಡ್ಸ್ ಏನಿದೆ ಅನ್ನೋದ್ರ ಬಗ್ಗೆ ತಿಳ್ಕೊಬೇಕು. ಅಂಡ್ ದೆನ್ ನೆಕ್ಸ್ಟ್ ತಿಳ್ಕೊಬೇಕಿರೋದು ಮಿಲ್ಕ್ ಕೋಆಪರೇಟಿವ್ ಯೂನಿಯನ್ಸ್. ಎಕ್ಸಾಂಪಲ್ ನಮ್ಗೆ ಯಾವುದು ಅಂತಂದ್ರೆ ಅಮೂಲ್ ಹಾಗೂ KMF ಏನಿದೆ, ಇವುಗಳ ಬಗ್ಗೆ ಹೆಚ್ಚಾಗಿ ಇಂಪಾರ್ಟೆಂಟ್ ಆಗಿರುತ್ತೆ, ಇವು ತಿಳ್ಕೊಬೇಕಾಗತ್ತೆ. ನೆಕ್ಸ್ಟ್ ಇದರಲ್ಲಿ ಇಷ್ಟೇನಾ ಅಂತಂದ್ರೆ ಇನ್ನೂ ತಿಳ್ಕೊಬೇಕು. ಇದು ಮಿಲ್ಕ್ ಹಾಗೂ ಕ್ಯಾಟಲ್ ರೇರಿಂಗ್ ಬಗ್ಗೆ ಆಯ್ತು. ಫಿಶರೀಸ್ ಬಗ್ಗೆ ತಿಳ್ಕೊಬೇಕು. ಇದು ಕೂಡ ಅನಿಮಲ್ ಹಸ್ಬೆಂಡ್ರಿಯಲ್ಲಿ ಬರುವಂತಹ ಕಾನ್ಸೆಪ್ಟ್ ಆಗಿದೆ. ಈ ಫಿಶರೀಸ್ ಅಲ್ಲಿ ಇನ್ಲ್ಯಾಂಡ್ ಮತ್ತೆ ಕೋಸ್ಟಲ್ ಫಿಶರೀಸ್ ಬಗ್ಗೆ ತಿಳ್ಕೊಬೇಕು. ಯಾವ ತರ ಇನ್ಲ್ಯಾಂಡ್ ಅಂದ್ರೆ ರಿವರ್ ಸಿಸ್ಟಮ್ ಅಲ್ಲಿ ಬೆಳೀತಾರೆ, ಮತ್ತೆ ಕೋಸ್ಟಲ್ ಸಮುದ್ರ ಕರಾವಳಿ ತೀರಗಳಲ್ಲಿ ಯಾವ ತರ ಫಿಶ್ ಪ್ರೊಡಕ್ಷನ್ ಮಾಡ್ತಾರೆ. ಆರ್ನಮೆಂಟಲ್ ಫಿಶರಿ ಬಗ್ಗೆ ತಿಳ್ಕೊಬೇಕಾಗತ್ತೆ. ಆರ್ನಮೆಂಟಲ್ ಫಿಶರಿ ಬಗ್ಗೆ ನಾವು ಹೆಚ್ಚಾಗಿ ಒತ್ತನ್ನು ಕೊಡಬೇಕು. ನೆಕ್ಸ್ಟ್ ಇದಾದ್ಮೇಲೆ ಅಕ್ವಾಕಲ್ಚರ್ ಹಾಗೂ ಮರಿಕಲ್ಚರ್ ಬಗ್ಗೆ ತಿಳ್ಕೊಬೇಕು. ಈಗ ಬರೀ ಕೇವಲ ಫಿಶಸ್ ಅಷ್ಟೇ ಅಲ್ಲ, ಅದ್ರ ಜೊತೆಗೆ ನಾವು ಪ್ರಾನ್ಸ್ನ ಕಲ್ಟಿವೇಟ್ ಮಾಡ್ತಿದ್ದೀವಿ. ಅದ್ರ ಬೇರೆ ಬೇರೆ ರೀತಿಯ ಪ್ರಾನ್ಸ್ ಆಗಿರ್ಬೋದು, ಅಥವಾ ನೀರಿನಲ್ಲಿ ಏನೇನು ಜೀವಿಗಳಿದೆ ಅದನ್ನೆಲ್ಲದನ್ನು ಕೋರಲ್ ಪ್ರೊಡಕ್ಷನ್ ಆಗಿರ್ಬೋದು, ಇದೆಲ್ಲವೂ ತುಂಬ ಇಂಪಾರ್ಟೆಂಟ್ ಆಗ್ತಾ ಹೋಗ್ತಿದೆ. ಅದರಿಂದ ಅಕ್ವಾಕಲ್ಚರ್ ಮತ್ತು ಮರಿಕಲ್ಚರ್ ಬಗ್ಗೆನೂ ನಾವು ಹೆಚ್ಚಾಗಿ ತಿಳ್ಕೊಬೇಕಾಗತ್ತೆ. ಇನ್ನು ಈಗ ಈ ಚಾಪ್ಟ್ರಲ್ಲಿ ಮೇನ್ ಇಂಪಾರ್ಟೆಂಟ್ ಏನಂತಂದರೆ ಡಾಟಾಸ್ ಯಾವ ಥರ ಅಂದರೆ ಈಗಿರುವಂತಹ ಟ್ರೆಂಡ್ಸ್, ಯಾವ ರಾಜ್ಯ ಮೊದಲ ಪ್ರೊಡಕ್ಷನಲ್ಲಿದೆ ಅನ್ನೋದ್ರ ಬಗ್ಗೆ ಎಲ್ಲ ತಿಳ್ಕೊಳ್ತಾ ಹೋಗ್ಬೇಕಾಗತ್ತೆ. ನೆಕ್ಸ್ಟ್ 5th ಚಾಪ್ಟರ್ ತಗೊಂಡ್ರೆ, ನೆಕ್ಸ್ಟ್ ಚಾಪ್ಟರ್ ಬಂದು ಅಗ್ರಿಕಲ್ಚರ್ ಪಾಲಿಸೀಸ್, ಪ್ರೋಗ್ರಾಮ್ಸ್
ಅಂಡ್ ದೆನ್ ಸ್ಕೀಮ್ಸ್ ಯಾವ್ಯಾವ್ದು ಬರುತ್ತೆ ಅದ್ರ ಬಗ್ಗೆ ತಿಳ್ಕೊಬೇಕಾಗತ್ತೆ. ಇಂಪಾರ್ಟೆಂಟ್ ಯಾವ್ಯಾವುದು ಅಂತಂದ್ರೆ ನ್ಯಾಷನಲ್ ಮತ್ತೆ ಸ್ಟೇಟ್ ಅಗ್ರಿಕಲ್ಚರ್ ಪಾಲಿಸೀಸ್ ಇರ್ಬೋದು, ಅಂಡ್ ದೆನ್ ನ್ಯಾಷನಲ್ ಸೀಡ್ ಪಾಲಿಸಿ, ಅಗ್ರಿಕಲ್ಚರ್ ಪ್ರೈಸ್ ಪಾಲಿಸಿ, ಇದೆಲ್ಲವುದು ಕೂಡ ಪಾಲಿಸೀಸ್ ಆಯ್ತು. ಪ್ರೋಗ್ರಾಮ್ಸ್ ಏನೇನು ತಿಳ್ಕೊಬೇಕು ಅಂತಂದ್ರೆ ಲೈಕ್ ಪ್ರೋಗ್ರಾಮ್ಸ್ ಅಂತಂದ್ರೆ ವುಮೆನ್ ವೆಲ್ಫೇರ್ ಪ್ರೋಗ್ರಾಮ್ಸ್ ಯಾವ್ಯಾವ್ದು ಬಂದಿದೆ ನಮಗೆ, ವುಮೆನ್ ರಿಲೇಟೆಡ್ ಫಾರ್ಮಿಂಗ್ ವುಮೆನ್ಸ್ ಏನಿರ್ತಾರೆ, ಫಾರ್ಮಿಂಗ್ ವುಮೆನ್ಸ್ ಅವ್ರ ರಿಲೇಟೆಡ್ ಡೆವಲಪ್ಮೆಂಟಲ್ ಪ್ರಾಜೆಕ್ಟ್ಸ್ ಯಾವ್ದು ಬಂದಿದೆ, ಪ್ರಾಜೆಕ್ಟ್ಸ್ ವೆಲ್ಫೇರ್ ಪ್ರಾಜೆಕ್ಟ್ಸ್ ಯಾವ್ಯಾವ್ದಿದೆ, ನಮ್ಮ ಕರ್ನಾಟಕ ಹಾಗೂ ಭಾರತದಲ್ಲಿರುವಂತಹ ವೆಲ್ಫೇರ್ ಪ್ರಾಜೆಕ್ಟ್ಸ್ಗಳ ಬಗ್ಗೆ ತಿಳ್ಕೋಬೇಕು. ಇತ್ತೀಚೆಗೆ ಬಂದಿರುವಂತಹ ಅಗ್ರಿಕಲ್ಚರ್ ಸ್ಕೀಮ್ಸ್ ಬಗ್ಗೆ ತಿಳ್ಕೊಬೇಕಾಗತ್ತೆ. ಲೈಕ್ ಇನ್ಶೂರೆನ್ಸ್ ಸ್ಕೀಮ್ಸ್ ಯಾವ್ಯಾವ್ದಿದೆ, ಕ್ರಾಪ್ ಇನ್ಶೂರೆನ್ಸ್ ಸ್ಕೀಮ್ ಇರ್ಬೋದು, ಕ್ರಾಪ್ ಇನ್ಶೂರೆನ್ಸ್ ಸ್ಕೀಮ್ಗಳ ಬಗ್ಗೆ ತಿಳ್ಕೋಬೇಕು. ಇತ್ತೀಚೆಗೆ ಬಂದಿರುವಂತಹ ವೆದರ್ ಬೇಸ್ಡ್ ಕ್ರಾಪ್ ಇನ್ಶೂರೆನ್ಸ್ ಸ್ಕೀಮ್ ಇರ್ಬೋದು ಅಥವಾ ನ್ಯಾಷನಲ್ ಕ್ರಾಪ್ ಇನ್ಶೂರೆನ್ಸ್ ಸ್ಕೀಮ್ ಇರ್ಬೋದು, ಇದೆಲ್ಲದ್ರ ಬಗ್ಗೆ ತಿಳ್ಕೊಬೇಕಾಗತ್ತೆ. ಇದ್ರ ಜೊತೆಗೆ ಇನ್ನ ಇಂಪಾರ್ಟೆಂಟ್ ಥಿಂಗ್ ಏನ್ ತಿಳ್ಕೊಬೇಕು ನಾವು ಅಂತಂದ್ರೆ ಅಗ್ರಿಕಲ್ಚರ್ ಯಾವ ತರ ಕಮರ್ಷಿಯಲ್ ಮತ್ತೆ ಗ್ಲೋಬಲೈಸೇಷನ್, ಕಮರ್ಷಿಯಲ್ ಹಾಗೂ ಗ್ಲೋಬಲ್ ಲೆವೆಲ್ ಅಲ್ಲಿ ಇರುವಂತಹ ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ಬಗ್ಗೆ ತಿಳ್ಕೋಬೇಕು. ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ಲೈಕ್ ಇಂಪಾರ್ಟೆಂಟ್ ಅಂತಂದ್ರೆ WTO ಯಾವ ತರ ಅಗ್ರಿಮೆಂಟ್ ಮಾಡ್ಕೊಂಡಿದೆ ರಿಲೇಟೆಡ್ ಟು ಅಗ್ರಿಕಲ್ಚರ್ ಅನ್ನೋದನ್ನ ತಿಳ್ಕೊಬೇಕಾಗತ್ತೆ. ಅದ್ರ ಜೊತೆಗೆ ಇನ್ನೂ ಇಂಪಾರ್ಟೆಂಟ್ ಅಂತ ಅಂದ್ರೆ ಈ ಕಾನ್ಸೆಪ್ಟ್ ಅಂತ ಬಂದಾಗ ಅಗ್ರಿಕಲ್ಚರ್ ಸ್ಕೀಮ್ ಅಲ್ಲಿ ಅಗ್ರಿಕಲ್ಚರ್ ಅಲ್ಲಿ ಇತ್ತೀಚೆಗೆ ಆಗಿರುವಂತಹ ರೀಸೆಂಟ್ ಡೆವಲಪ್ಮೆಂಟ್ಸ್ ಯಾವ್ಯಾವುದು, ರೀಸೆಂಟ್ ಡೆವಲಪ್ಮೆಂಟ್ಸ್ ಇರ್ಬೋದು, ಮತ್ತೆ ಅಗ್ರಿಕಲ್ಚರ್ ಪ್ರೊಡಕ್ಟಿವಿಟಿನ ನಾವು ಇನ್ಕ್ರೀಸ್ ಮಾಡೋದಕ್ಕೆ ತಂದಿದ್ದಂತಹ ಕೆಲವೊಂದು ಸ್ಕೀಮ್ಸ್ ಲೈಕ್ ಗ್ರೀನ್ ರೆವಲ್ಯೂಷನ್, ಯೆಲ್ಲೋ ರೆವಲ್ಯೂಷನ್, ನೆಕ್ಸ್ಟ್ ವೈಟ್ ರೆವಲ್ಯೂಷನ್, ಬ್ಲೂ ರೆವಲ್ಯೂಷನ್, ಏನ್ ರೆವಲ್ಯೂಷನ್ಸ್ ಬರುತ್ತೆ ಇದನ್ನ ಹೆಚ್ಚಾಗಿ ಪ್ರಿಲಿಮ್ಸಿಗೆ ಕೇಳುವಂತಹ ಸಾಧ್ಯತೆಗಳಿರುತ್ತೆ. ಅದರಿಂದ ನಾವು ಈ ರೆವಲ್ಯೂಷನ್ಗಳ ಬಗ್ಗೆನೂ ತಿಳ್ಕೊಳ್ತಾ ಹೋಗ್ಬೇಕಾಗತ್ತೆ. ಇದು ಇಷ್ಟು ಅಗ್ರಿಕಲ್ಚರ್ ಏನು KPSC ಅಲ್ಲಿ ಬರುತ್ತೆ ಅದ್ರ ಬಗ್ಗೆ ತಿಳ್ಕೊಳ್ಬೇಕಾಗಿರುವಂತಹ ಕಾನ್ಸೆಪ್ಟ್ಸ್ ಆಗಿರುತ್ತೆ. ಮೇಜರ್ಲಿ 5 ಏನ್ ಬರುತ್ತೆ ಇದನ್ನ ತಿಳ್ಕೊಬೇಕು. ನೆಕ್ಸ್ಟ್ ಒನ್ ಈಸ್ ಹೆಲ್ತ್ ಮತ್ತೆ ಹೈಜೀನ್. ಅದರಲ್ಲೂ ಅಷ್ಟೇ ಹೆಲ್ತ್ ಮತ್ತೆ ಹೈಜೀನ್ ಬಗ್ಗೆ ನಾವು ಯಾವ ತರ ಇಂಪಾರ್ಟೆನ್ಸ್ ನ ಕೊಡಬೇಕು ಅನ್ನೋದನ್ನ ತಿಳ್ಕೊಳ್ತಾ ಹೋಗ್ಬೇಕಾಗತ್ತೆ. ನೆಕ್ಸ್ಟ್ ಇದರಲ್ಲಿ ಯಾವ ತರ ಕ್ವಶನ್ಸ್ ಕೇಳಿದ್ದಾರೆ ಅನ್ನೋದನ್ನ ನೆಕ್ಸ್ಟ್ ನಾವು ನೋಡ್ತಾ ಹೋಗೋಣ. ನೆಕ್ಸ್ಟ್ ಚಾಪ್ಟರ್ ಬಂದು ಹಾರ್ಟಿಕಲ್ಚರ್ ಹಾಗೂ ಸೆರಿಕಲ್ಚರ್. ನಾವು ಹಾರ್ಟಿಕಲ್ಚರ್ ಅಲ್ಲಿ ಏನ್ ತಿಳ್ಕೊಬೇಕು ಅಂತಂದ್ರೆ 5 ಟೈಪ್ಸ್. ಯಾವ್ಯಾವುದು 5 ಟೈಪ್ಸ್ ಅಂತ ಅಂದ್ರೆ 5 ಟೈಪ್ಸ್ ಏನೇನ್ ತಿಳ್ಕೊಬೇಕು, ಇದರಲ್ಲಿ ಬರುವಂತಹ ಸಬ್ ಟಾಪಿಕ್ಸ್ ಏನ ತಿಳ್ಕೊಬೇಕು. ಕ್ರಾಪ್ ಪ್ರೊಡಕ್ಷನ್ ಲೈಕ್ ಫ್ರೂಟ್ಸ್ ಪ್ರೊಡಕ್ಷನ್ ಬಗ್ಗೆ, ಫ್ಲವರ್ ಪ್ರೊಡಕ್ಷನ್, ಪೋಸ್ಟ್ ಹಾರ್ವೆಸ್ಟ್ ಟೆಕ್ನಾಲಜಿ, ಪ್ಲಾಂಟೇಶನ್ ಕ್ರಾಪ್ಸ್, ಪ್ಲಾಂಟೇಶನ್ ಅಂಡ್ ಮೆಡಿಸಿನಲ್ ಕ್ರಾಪ್ಸ್ ಬಗ್ಗೆ ತಿಳ್ಕೊಬೇಕು. ನೆಕ್ಸ್ಟ್ ಇನ್ನೇನು ತಿಳ್ಕೊಬೇಕು, ಇದರಲ್ಲಿ ಫ್ರೂಟ್ಸ್, ಫ್ಲವರ್ ಅಂಡ್ ವೆಜಿಟೇಬಲ್ಸ್ ಬಗ್ಗೆ ತಿಳ್ಕೊಬೇಕಾಗುತ್ತೆ. ಮೇಜರ್ಲಿ 5 ಸಬ್ ಟಾಪಿಕ್ಸ್ ಬಗ್ಗೆ ತಿಳ್ಕೊಬೇಕಾಗುತ್ತೆ. ಅದ್ರ ಜೊತೆಗೆ ಪಾಲಿ ಹೌಸ್ ಮತ್ತೆ ಗ್ರೀನ್ ಹೌಸ್ ಏನಿದೆ, ಪಾಲಿ ಹೌಸ್ ಹಾಗೂ ಗ್ರೀನ್ ಹೌಸ್ ಅಂದ್ರೆ ಗ್ರೀನ್ ಹೌಸ್ಗಳ ಬಗ್ಗೆ ತಿಳ್ಕೊಬೇಕು. ಇಲ್ಲಿ ಹೈಟೆಕ್ ಹಾರ್ಟಿಕಲ್ಚರ್ ಬಗ್ಗೆ ತಿಳ್ಕೊಬೇಕಾಗತ್ತೆ. ನೆಕ್ಸ್ಟ್ ಸೆರಿಕಲ್ಚರ್ ಅಲ್ಲಿ ನಾವೇನ್ ತಿಳ್ಕೊಬೇಕು ಅಂತಂದ್ರೆ ಮಲ್ಬೆರಿ ಹಾಗೂ ನಾನ್ ಮಲ್ಬೆರಿ ಬಗ್ಗೆ ತಿಳ್ಕೊಬೇಕು. ದೆನ್ ಕಕೂನ್ ಪ್ರೊಡಕ್ಷನ್, ಯಾವ ತರ ಕಕೂನ್ ನ ಪ್ರೊಡಕ್ಷನ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ತಿಳ್ಕೊಬೇಕಾಗುತ್ತೆ. ಇದು ಹಾರ್ಟಿಕಲ್ಚರ್ ಹಾಗೂ ಸೆರಿಕಲ್ಚರ್ ಅಲ್ಲಿ ಬರುವಂತಹ ಕಾನ್ಸೆಪ್ಟ್ಸ್ ಆಗಿರುತ್ತೆ. ಇದು ಒಟ್ಟು 6 ಚಾಪ್ಟರ್ಸ್ಗಳು ಅಗ್ರಿಕಲ್ಚರ್ ಕಾನ್ಸೆಪ್ಟ್ ಅಲ್ಲಿ ಬರುವಂತದ್ದು. ಇದಕ್ಕೆ ಹೆಚ್ಚು ಒತ್ತನ್ನ ಕೊಟ್ಟು ನಾವು ಓದ್ಬೇಕಾಗುತ್ತೆ. ನಮ್ಗೆ ಇದಕ್ಕೂ ಈಗ ಸಿಲೆಬಸ್ ಏನೋ ಗೊತ್ತಾಯ್ತು. ನೆಕ್ಸ್ಟ್ ನಾವು ಕ್ವಶನ್ ಪೇಪರ್ಸ್, ಈ ಕ್ವಶನ್ಸ್ ಯಾವ್ಯಾವ್ದು ಬಂದಿದೆ ಈ ರಿಲೇಟೆಡ್ ಟು ಅಗ್ರಿಕಲ್ಚರ್ ಮೇನ್ಸ್ ಹಾಗೂ ಪ್ರಿಲಿಮ್ಸ್ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಕ್ಲಾಸಲ್ಲಿ ನೋಡ್ತಾ ಹೋಗೋಣ.